ಈ ಸಿದ್ದರಾಮುಲ್ಲಾ ಖಾನ್ ಅಂತ ಪ್ರಾರಂಭ ಮಾಡಿದ್ದೇ ಯತ್ನಾಳ್. ಸಿದ್ದರಾಮಯ್ಯ ಮತ್ತು ಯತ್ನಾಳ್ ನಡುವಿನ ಸಂಬಂಧ ಇದೆಯಲ್ಲ, ಅದು ಮೇಲೆ ನೋಡುವಷ್ಟು ಸರಳವಾಗಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿಲ್ಲ. ಚುನಾವಣೆಯನ್ನು ಗೆಲ್ಲುವುದಕ್ಕೆ ಯಾರ ಜೊತೆಗಾದರೂ ನಾವು ಕಾಂಪ್ರಮೈಸ್ ಮಾಡ್ಕತ್ತಿ ಅನ್ನುವುದೇ ಅಪಾಯಕಾರಿಯಾದ ಸ್ಟ್ಯಾಂಡರ್ಡ್. ಈಗ ಬಾಗಲಕೋಟೆಯಲ್ಲಿ ಮೊನ್ನೆ ನಡೆದಂಥ ಶಿವಾಜಿ ಮಹಾರಾಜರ ಮೆರವಣಿಗೆ ವಿಚಾರದಲ್ಲಿ ನಡೆದಂಥ ಗಲಾಟೆ ಆಗಿರ್ಬೋದು. ಆ ಘಟನೆ ಆದಮೇಲೆ ಯತ್ನಾಳ್ ಆ ಘಟನೆಯನ್ನು ಕಾಂಗ್ರೆಸ್ ವಿರುದ್ಧ ಯಾವ ರೀತಿ ತಿರುಗಿಸಬೇಕು ಅನ್ನೋದರಲ್ಲಿ ಯತ್ನಾಳ್ ಪಾತ್ರ ಎಷ್ಟಿತ್ತು ಅನ್ನೋದು ಎಲ್ರಿಗೂ ಗೊತ್ತಿದೆ. ಅವರು ಮಾತನಾಡಬೇಕಾದ್ರೆ ಮೊದಲು ಮುಸ್ಲಿಂ ಟಾರ್ಗೆಟ್ ಮಾಡ್ತಾರೆ, ಅಲ್ಪಸಂಖ್ಯಾತರ ಟಾರ್ಗೆಟ್ ಮಾಡ್ತಾರೆ. ಅಲ್ಪಸಂಖ್ಯಾತರು ನಮಗೆ ಬೇಡ ಅಂತಾರೆ. ಹೌದು, ಮುಖ್ಯಮಂತ್ರಿ ಆದರೆ ನಾನು ಎಲ್ಲ ಡಿಶಮ್ ಅಂತ ಅಂತಾರೆ. ಮಂಡ್ಯದಲ್ಲಿ ಶೋಭಾಯಾತ್ರೆಗೆ ಹೋದರು, ಅಲ್ಲಿ ಆಡಿರುವ ಮಾತು ಬೆಂಕಿ ಹಚ್ಚೋದು ಸಮಾಜದಲ್ಲಿ. ಹಿಂದೂ ಮುಸ್ಲಿಂ ಒಡಕನ್ನು ಪ್ರತಿ ಸಂದರ್ಭದಲ್ಲಿ ಅದು ವೈಡನ್ ಆಗೋ ಹಂಗೆ ಮಾಡೋದು. ಅಹಿಂದ ನಾಯಕ ಸಿದ್ದರಾಮಯ್ಯನವರಿಂದ ಇದನ್ನು ಯಾವುದೇ ಕಾರಣಕ್ಕೂ ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲ ರೀ, ನಿಮ್ಗೊಂದು ಸ್ಥಾನ ಗೆಲ್ಲಿಲ್ಲ ಅಂದರೆ ನಿಮ್ಮ ಸರ್ಕಾರ ಏನಾದ್ರು ಬಿದ್ದೋಗ್ಬಿಡುತ್ತಾ? ನೀವು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋದೇನಾದ್ರೂ ಇದೆಯಾ? ಒಂದು ಸೋಲಿನ ಭಯ ಮುಖ್ಯಮಂತ್ರಿಗಳಿಗೆ ಕಾಡ್ತಾ ಇದೆಯಾ? ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ನಮ್ಮ ಮುಖ್ಯಮಂತ್ರಿ ಅಹಿಂದ ನಾಯಕ ಸಿದ್ದರಾಮಯ್ಯನವರು ಯಾಕೆ ಹಿಂಗಾದರು? ಅವರ ತತ್ವ ಎಲ್ಲೋಯ್ತು, ಸಿದ್ಧಾಂತ ಎಲ್ಲೋಯ್ತು? ಯಾಕಂದರೆ ಎರಡು ಘಟನೆಗಳು. ಮೊದಲನೇದು, ಬಾಗಲಕೋಟೆಯಲ್ಲಿ ಪ್ರಖರ ಹಿಂದುತ್ವವಾದಿ ಬಸನಗೌಡ ಪಾಟೀಲ್ ಯತ್ನಾಳ್ ಕಾಂಗ್ರೆಸ್ಸಿಗೆ ಬರಲಿ ಅಂತ ಇನ್ವೈಟ್ ಮಾಡ್ತಾರೆ. ಅದೇ ದಾವಣಗೆರೆಗೆ ಬಂದುಬಿಟ್ಟು ನೀವು ಯಾರು ಸಾಬ್ರಿಗೆ ಓಟ್ ಹಾಕಬೇಡಿ ಅಂತ ಜನರಿಗೆ ಕರೆ ಕೊಡ್ತಾರೆ. ಹಾಗಾದರೆ ಏನಿದು ವ್ಯತಿರಿಕ್ತವಾದಂಥ ಮಾತುಗಳು? ಯಾಕೆ? ತತ್ವ ಸಿದ್ಧಾಂತ ಅನ್ನೋದು ರಾಜಕಾರಣಿಗಳಿಗೆ ಪುಸ್ತಕದ ಬದನೆಕಾಯಿ ಅಷ್ಟೇನಾ? ಹಾಗಾದರೆ ಈ ವಿಚಾರವಾಗಿ ಇದರ ಇನ್ಸೈಡ್ ಸ್ಟೋರಿಯನ್ನು ಏನೇನು ಆಗ್ತಾ ಇದೆ, ಯಾಕೆ ಈ ರೀತಿ ಮಾತುಗಳು ಬರ್ತಾ ಇದ್ದಾವೆ, ಇದರ ಒಳಹೂರಣ ಅಂತ ಏನು ಹೇಳ್ತಾರಲ್ಲ, ಇದನ್ನು ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಇವತ್ತು ಹಿರಿಯ ಪತ್ರಕರ್ತರು ಹಾಗೂ ಫೋಕಸ್ ಟಿವಿ ಎಡಿಟೋರಿಯಲ್ ಡೈರೆಕ್ಟರ್ ಆದಂಥ ಸನ್ಮಾನ್ಯ ಶ್ರೀ ಶಶಿಧರ್ ಭಟ್ ಸರ್. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಎಸ್ ಸರ್, ಈಗ ಸಿದ್ದರಾಮಯ್ಯನವರು ಏನು ಸರ್ ಇದು ಈ ಥರದ್ದೆಲ್ಲ ಆಗ್ತಾ ಇದೆ? ಒಂದು ನಿನ್ನೆಲ್ಲ ಮೊನ್ನೆ ದಟ್ಟ ಅವರ ಆಪ್ತರಾಗಿದ್ದಂಥ ಮೇಟಿಯವರ ಪುತ್ರ ಉಮೇಶ್ ಮೇಟಿಯವರ ಪರವಾಗಿ ಪ್ರಚಾರ ಭಾಷಣ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರು ಆಡಿರುವ ಕೆಲವು ಮಾತುಗಳು, ಅದಾದ ನಂತರ ಸುದ್ದಿಗಾರರನ್ನ ಉದ್ದೇಶಿಸಿ ಅವ್ರು ಮಾತಾಡ್ತಾ ಇದ್ರು. ರಿಪೋರ್ಟರ್ಸ್ ಬಂದಿದ್ರು. ಅದು ದಟ್ ಬಾಗಲಕೋಟೆ ಸಮೀಪದ ಒಂದು ಹಳ್ಳಿಯಲ್ಲಿ. ಅಲ್ಲಿ ಅವರು ಮಾತನಾಡ್ತಾ ಹೇಳಿದ್ದು, ಯತ್ನಾಳ್ ಅವ್ರು ಏನಿದ್ದಾರೆ ಅವರು ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲವನ್ನು ಕೊಡಬೇಕು. ಯಾಕೆ ಅಂದ್ರೆ ಬಿಜೆಪಿಗಿಂದ ಉಚ್ಚಾಟನೆ ಮಾಡಿದ್ದಾರೆ, ಅವ್ರನ್ನ ಹೊರಗಾಕಿದ್ದಾರೆ. ಮತ್ತೇನು ಅವರು ಬಿಜೆಪಿ ಅವರಿಗೆ ಬೆಂಬಲ ಕೊಡೋದು, ನಮಗೂ ಕೊಡಬೇಕು ಕಾಂಗ್ರೆಸ್ಸಿಗೆ ಅಂತ. ಅಲ್ಲ, ಯತ್ನಾಳ್ ಸರ್, ಯತ್ನಾಳ್ ಕಾಂಗ್ರೆಸ್ಗೆ ಹೆಂಗೆ ಬೆಂಬಲ ಕೊಡಕ್ಕೆ ಸಾಧ್ಯ? ಅವ್ರು ಹೋದ್ರು ಬಂದ್ರು ಕಾಂಗ್ರೆಸ್ಸಿಗೆ ಬೈಕೊಂಡು, ಸೋನಿಯಾ ಗಾಂಧಿಗೆ ಬೈಕೊಂಡು, ರಾಹುಲ್ ಗಾಂಧಿಗೆ ಬೈಕೊಂಡು. ಅದೇ ಇದು ಒಂದು ಈ ಸಿದ್ದರಾಮುಲ್ಲಾ ಖಾನ್ ಅಂತ ಪ್ರಾರಂಭ ಮಾಡಿದ್ದೇ ಯತ್ನಾಳ್. ಅದೇನೆ, ಒಂದು ಸಿದ್ದರಾಮಯ್ಯ ಮತ್ತು ಯತ್ನಾಳ್ ನಡುವಿನ ಸಂಬಂಧ ಇದೆಯಲ್ಲ, ಅದು ಮೇಲೆ ನೋಡುವಷ್ಟು ಸರಳವಾಗಿ ಬ್ಲ್ಯಾಕ್ ಅಂಡ್ ವೈಟ್ ಆಗಿಲ್ಲ. ಫಸ್ಟ್ ಥಿಂಗ್, ಅವರು ಬಿಜೆಪಿಯಿಂದ ಹೊರ ಹಾಕಿದ ಮೇಲೆ ಅವರು ಟಾರ್ಗೆಟ್ ಮಾಡ್ತಾ ಬಂದಿದ್ದು ಡಿ ಕೆ ಶಿವಕುಮಾರ್ ಅವರನ್ನು. ಕರೆಕ್ಟ್. ಅಂದ್ರೆ ಸಿದ್ದರಾಮಯ್ಯನವರ ರಾಜಕೀಯ ಹಿತಾಸಕ್ತಿಗೆ ಪೂರಕವಾಗಿ ಅವರು ಕೆಲಸ ಮಾಡ್ತಿದ್ದಾರೆ ಅನ್ನೋದು ಪ್ರಶ್ನೆ. ಹೌದು, ಆ ಸಂಬಂಧ ಹಾಗಿದೆ. ಅಲ್ಲಿ ಏನಾಗಿದೆ ವಿಜಯಪುರದಲ್ಲಿ ಸರ್, ರಾಜಕಾರಣದ ಒಳಸುಳಿಗಳು ಹಲವು ರೀತಿಯಲ್ಲಿದ್ದಾವೆ. ನಿಮಗೆ ಫಾರ್ ಎಕ್ಸಾಂಪಲ್ MB ಪಾಟೀಲ್ರು ಕಾಂಗ್ರೆಸ್ ಅಲ್ಲಿದ್ದಾರೆ. ಅದೇ ಶಿವಾನಂದ ಪಾಟೀಲ್ರು ಅವ್ರಿಗೆ ಆಗಲ್ಲ. ನಾಟ್ ಓನ್ಲಿ ವಿತ್ ಶಿವಾನಂದ್ ಪಾಟೀಲ್ ಅವ್ರದ್ದು ಜಗಳ ಇರೋದು, SR ಪಾಟೀಲ್ ಅವ್ರದ್ದು ಏನಾಯ್ತು. ಹಿಂಗೆ ಈಗ ಬಸನಗೌಡ ಪಾಟೀಲ್ರು ಮತ್ತೆ MB ಪಾಟೀಲ್ರು ಇಬ್ಬರದು ಕಾಂಪ್ರಮೈಸ್ ಪಾಲಿಟಿಕ್ಸ್ ಅಂತ ಬಬಲೇಶ್ವರ ಮತ್ತೆ ವಿಜಯಪುರ ನಗರದಲ್ಲಿ ಕೇಳಿಬರೋ ಮಾತುಗಳು, ಗಲ್ಲಿಗಳಲ್ಲಿ ಕೇಳಿಬರೋಂಥ ಮಾತುಗಳು. ಈಗ MB ಪಾಟೀಲ್ರು ಸಿದ್ದರಾಮಯ್ಯನವ್ರಿಗೆ ಫೇವರ್ ಆಗಿರ್ತಾರೆ, MB ಪಾಟೀಲ್ರಿಗೂ ಡಿ ಕೆ ಶಿವಕುಮಾರ್ಗೂ ಅಷ್ಟು ಸರಿ ಇಲ್ಲ. ಈಗ ಡಿ ಕೆ ಶಿವಕುಮಾರ್ ವಿರುದ್ಧ ಯತ್ನಾಳ್ ಹರಿಹಾಯೋದ್ರ ಹಿಂದೆ ಏನು ಕಾರಣಗಳು ಅನ್ನೋದು ಬಹಿರಂಗವಾಗಿ ಹೇಳಕ್ಕಾಗಲ್ಲ, ಅಂದ್ರೆ ಎಲ್ರಿಗೂ ಗೊತ್ತಿರೋಂಥ ವಿಚಾರಗಳು. ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಈ ಹೇಳಿಕೆ ಸರ್ ಯಾವ ರೀತಿ ಸಂಚಲನ ಉಂಟು ಮಾಡುತ್ತೆ? ಒಂದು ಬಹಳ ಮುಖ್ಯವಾಗಿ ಇಲ್ಲಿ ಸೈದ್ಧಾಂತಿಕ ರಾಜಕಾರಣದ ಪ್ರಶ್ನೆ ಇದೆ. ಮತ್ತು ಇವರಿಗೆ ಅವರು ಏನು ಹೊರಗಡೆ ತೋರಿಸಿಕೊಳ್ತಾರೆ, ಆ ಸಿದ್ಧಾಂತವನ್ನ ನಿಜವಾಗಿ ಅವರು ನಂಬಿದ್ದಾರೆಯೇ ಇಲ್ಲವೇ ಅನ್ನೋದು ಪ್ರಶ್ನೆ. ಹೌದು.
ಚುನಾವಣೆಯನ್ನು ಗೆಲ್ಲುವುದಕ್ಕೆ ಯಾರ ಜೊತೆಗಾದರೂ ನಾವು ಕಾಂಪ್ರಮೈಸ್ ಮಾಡ್ಕತ್ತಿ ಅನ್ನುವುದೇ ಅಪಾಯಕಾರಿಯಾದ ಹೌದು ಹೌದು ಡೇಂಜರಸ್ ಹೌದು. ಕರ್ನಾಟಕದ ರಾಜಕಾರಣದ ಹೌದು. ದೃಷ್ಟಿಯಿಂದ. ನೀವು ಯತ್ನಾಳ್ ಅವರು ಎಂಥ ಪ್ರಖರ ಹಿಂದುತ್ವವಾದಿ ಅಂದರೆ ಅವರ ಹಣೆಯ ಮೇಲೆ ಆ ಕೆಂಪನೆಯ ನಾಮ ಬರಕ್ ಶುರುವಾಗಿ ಯಾವುದೋ ಕಾಲ ಆಯ್ತು, ಅದು ಸಿಂಬಾಲಿಕ್. ಅದು ಅವ್ರು ಎಲ್ಲಿ ಹೋದ್ರು ಕೂಡ ಮುಸ್ಲಿಂ ಅಲ್ಲ. ಈಗ ಸಿದ್ದರಾಮಯ್ಯ ಸಾಹೇಬ್ರು ಮೊನ್ನೆ ಅವರ ಊರು ಜಾತ್ರೆಯಲ್ಲೂ ಅದನ್ನ ಸಿಂಧೂರವನ್ನು ಹಚ್ಕೊಂಡ್ರು. ಅದ ಹಚ್ಕೊಳ್ಳೋ ತಪ್ಪಲ್ಲ. ನಾನು ಹೇಳೋದು ಇವರು ನಾಮ ಇದೆಯಲ್ಲ, ಇದು ಇಲ್ಲಿಂದ ಹಿಡಿದ್ಬಿಟ್ಟು ಇಲ್ಲಿವರೆಗೆ ಬರುತ್ತೆ. ಅದನ್ನು ಹಚ್ಕೊಂಡು ಅವ್ರು ಒಂಥರ ನಮ್ಮ ಯಕ್ಷಗಾನ ಕಲಾವಿದರ ಟೈಪ್ ಇಳಿತಾರೆ. ವೇದಿಕೆ ಮೇಲೆ ಬರ್ಬೇಕಾದ್ರೆ ಆ ಡ್ರೆಸ್ ಇರ್ಬೇಕು ಅವರಿಗೆ. ಆದ್ರೆ ಅವರು ಒಂದು ತೋರ್ಪಡಿಕೆ, ಆ ತೋರ್ಪಡಿಕೆಯ ಜೊತೆಗೆ ಅವರು ಮಾತನಾಡಬೇಕಾದ್ರೆ ಮೊದಲು ಮುಸ್ಲಿಂ ಟಾರ್ಗೆಟ್ ಮಾಡ್ತಾರೆ, ಅಲ್ಪಸಂಖ್ಯಾತರ ಟಾರ್ಗೆಟ್ ಮಾಡ್ತಾರೆ. ಅಲ್ಪಸಂಖ್ಯಾತರು ನಮಗೆ ಬೇಡ ಅಂತಾರೆ. ಅದ್ರ ಜೊತೆ ಕರ್ನಾಟಕದಲ್ಲಿ ಅವರು ಒಟ್ಟಾರೆಯಾಗಿ ವಕ್ಫ್ ಆಸ್ತಿಯ ಬಗ್ಗೆ ಅವರು ನಡೆಸಿರುವಂತಹದ್ದು ಹೋರಾಟ ಏನಿದೆ, ಇದನ್ನ ಅಹಿಂದ ಪರವಾಗಿದ್ದ ಒಬ್ಬ ನಾಯಕ ಇಂಥವ್ರನ್ನ ಹೇಗೆ ನಮಗ್ ಹಂಗಲ್ಲ. ಈಗ ವಕ್ಫ್ ಹೋರಾಟ ಅನ್ನುವಂಥದ್ದು ಯಾರಾದ್ರೂ ಮಾಡ್ಲೇಬೇಕು ಸರ್, ತಪ್ಪಂತ ಅಲ್ಲ. ಸರ್ಕಾರಿ ಆಸ್ತಿ ಅಲ್ಲಲ್ಲ, ಸರ್ಕಾರಿ. ಆದ್ರೆ ನಾನು ವಿಷಯಕ್ಕೆ ಬರ್ತೀನಿ. ಏನಂದ್ರೆ ಅಲ್ಲಲ್ಲ, ಆಕ್ಚುಲಿ ವಕ್ಫ್ ಸರ್ಕಾರಿ ಆಸ್ಪತ್ರೆ ಅಲ್ಲ, ಬರ್ತೀನಿ ನಿಮ್ಮ ಹತ್ರ ಬರ್ತೀನಿ, ವಿಷಯಕ್ಕೆ ಬರ್ತೀನಿ. ಈಗ ಬಾಗಲಕೋಟೆಯಲ್ಲಿ ಮೊನ್ನೆ ನಡೆದಂಥ ಶಿವಾಜಿ ಮಹಾರಾಜರ ಮೆರವಣಿಗೆ ವಿಚಾರದಲ್ಲಿ ನಡೆದಂಥ ಗಲಾಟೆ ಆಗಿರ್ಬೋದು. ಆ ಗಲಾಟೆಯಲ್ಲಿ ಸರ್ಕಾರ ನಡೆದುಕೊಂಡಂಥ ರೀತಿ ಬಾಗಲಕೋಟೆ ಜನರಿಗೆ ಬೇಜಾರು ತರಿಸಿದೆ ಅನ್ನೋಂಥ ಮಾತುಗಳು. ಆ ಘಟನೆ ಆದಮೇಲೆ ಯತ್ನಾಳ್ ಆ ಘಟನೆಯನ್ನ ಕಾಂಗ್ರೆಸ್ ವಿರುದ್ಧ ಯಾವ ರೀತಿ ತಿರುಗಿಸ್ಬೇಕು ಅನ್ನೋದ್ರಲ್ಲಿ ಯತ್ನಾಳ್ ಪಾತ್ರ ಎಷ್ಟಿತ್ತು ಅನ್ನೋದು ಎಲ್ರಿಗೂ ಗೊತ್ತಿದೆ. ಅದನ್ನು ತಮ್ಮ ಸ್ವಂತ ರಾಜಕೀಯ ಲಾಭಕ್ಕೆ ಹಲವು ರೀತಿ ಬಳಸ್ಕೊಂಡ್ರು ಯತ್ನಾಳ್. ಇಂಥ ಯತ್ನಾಳನ್ನು ಸಿದ್ದರಾಮಯ್ಯನವ್ರು ಕರೀತಾರೆ ಅಂದರೆ ನಾನು ಸಿದ್ದರಾಮಯ್ಯನವರ ತತ್ವ ಸಿದ್ಧಾಂತದ ಬಗ್ಗೆ ಅದಕ್ಕೇನೆ ನಾನು ಹೇಳ್ತಾ ಇರೋದು, ಅದಕ್ಕೆ ಬರ್ತಾ ಇದ್ದೆ ನಾನು. ಈಗ ಮೊನ್ನೆ ಇದರಲ್ಲಿ ಮಂಡ್ಯದಲ್ಲಿ ಶೋಭಾ ಯಾತ್ರೆಗೆ ಹೋದ್ರು, ಅಲ್ಲಿ ಆಡಿರುವ ಮಾತು ಬೆಂಕಿ ಹಚ್ಚೋದು ಸಮಾಜದಲ್ಲಿ. ಹಿಂದೂ ಮುಸ್ಲಿಂ ಒಡಕನ್ನ ಪ್ರತಿ ಸಂದರ್ಭದಲ್ಲಿ ಅದು ವೈಡನ್ ಆಗೋ ಹಂಗೆ ಮಾಡೋದು. ನನಗೆ ಮುಸ್ಲಿಂ ಓಟ್ ಬೇಡ, ಮುಸ್ಲಿಮ್ರು ಪಾಕಿಸ್ತಾನಕ್ಕೆ ಹೋಗಿ. ಇನ್ನೊಂದು ಮಾತು ಹೇಳಿದ್ರು, ಯಾರಾದ್ರೂ ಪಾಕಿಸ್ತಾನ್ ಜಿಂದಾಬಾದ್ ಅಂತಂದ್ರೆ ಅವರ ಬಾಯಿಗೆ ಗುಂಡಿಟ್ಟು ಹೊಡಿತೀನಿ. ಹೌದು, ಮುಖ್ಯಮಂತ್ರಿ ಆದ್ರೆ ನಾನು ಎಲ್ಲ ಡಿಶುಮ್ 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 ಅಂತ. ಇಂತಹ ವ್ಯಕ್ತಿಯನ್ನ ನೀವು ಕಾಂಗ್ರೆಸ್ಸಿಗೆ ಬಂದು ಬೆಂಬಲ ಕೊಡಿ ಅಂತ ಕೇಳೋದಿದೆಯಲ್ಲ, ನಿಮ್ಮ ನಿಜವಾಗಿ ತಾತ್ವಿಕ ನಂಬಿಕೆ ಇದ್ರೆ, ಸೈದ್ಧಾಂತಿಕ ನಂಬಿಕೆ ಇದ್ರೆ, ನನ್ನ ಅಭ್ಯರ್ಥಿ ಬಿದ್ರು ಓಕೆ, ನಾನು ನಾವು ಗೆಲ್ಲಿಲ್ಲ ಅಂದ್ರೆ ಪರವಾಗಿಲ್ರಿ, ಸಾಬ್ರು ಓಟ್ ಬೇಡ ನಮ್ಗೆ ಅಂತಾರೆ ಯತ್ನಾಳ್. ಅಂದ್ರೆ ಯು ಸಿ ದಟ್ ಅಂತ ಹೀನಾಯ ಸ್ಥಿತಿ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆಯಾ? ಅದೇನೆ ಅಂದ್ರೆ ನನಗೆ ಅರ್ಥ ಆಗದೆ ಇರೋದು, ಒಂದು ಸೋಲಿನ ಭಯ ಮುಖ್ಯಮಂತ್ರಿಗಳಿಗೆ ಕಾಡ್ತಾ ಇದೆ. ಅದಕ್ಕೂ ತಮ್ಮ ಸ್ನೇಹಿತ ಮೇಟಿಯವರ ಕ್ಷೇತ್ರದಲ್ಲಿ ಕುರುಬ ಒಬ್ಬ ನಿಲ್ಸಿದೀವಿ, ಅವನು ಹೋಗ್ಬಿಡ್ತಾನೆ ಅಂತ ಭಯ ಪಟ್ಟಿದ್ದಾರೆ. ಅದಕ್ಕಾಗಿ ಅವರು ಯತ್ನಾಳ್ ಅವರನ್ನ ಬೆಂಬಲಿಸಿ. ನಿಜವಾಗಿಯೂ ಸರ್, ಏನಾಗಿದೆ ಕಾಂಗ್ರೆಸ್ ಪರಿಸ್ಥಿತಿ ಅಂದ್ರೆ ಎರಡು ಕ್ಷೇತ್ರಗಳಲ್ಲಿ ಡೋಲಾಯಮಾನ ಸ್ಥಿತಿ ಇದೆ. ನಾನು ಇವತ್ತು ಎರಡು ಕ್ಷೇತ್ರಗಳ ಪ್ರಮುಖರ ಜೊತೆ ಸ್ವಲ್ಪ ಮಾತಾಡಿದೆ. ಅಲ್ಲಿ ಯಾವ್ಯಾವ ರೀತಿ ಅಂಡರ್ ಕರೆಂಟ್ ವರ್ಕ್ ಆಗ್ತಾ ಇದೆ ಅನ್ನೋದನ್ನ ನಾನು ಅರ್ಥ ಮಾಡ್ಕೊಂಡೆ. ಆಯ್ತಾ ಸರ್? ಅದೇ ನೀವು ದಾವಣಗೆರೆಗೆ ಬಂದ್ರೆ ಇದೇ ಸಿದ್ದರಾಮಯ್ಯನವ್ರು ಏನ್ ಹೇಳ್ತಾರೆ, ನಿನ್ನೆ ಬಹಿರಂಗ ಭಾಷಣದಲ್ಲಿ ಪ್ರಚಾರದಲ್ಲಿ ಹೇಳಿರೋ ಮಾತು, ಯಾರು ಅಲ್ಪಸಂಖ್ಯಾತರನ್ನ ಉದ್ದೇಶಿಸಿ, ಬಾಂಧವರನ್ನ ಉದ್ದೇಶಿಸಿ ಅವ್ರು ಹೇಳಿರೋದು, ನೀವ್ಯಾರು ಸಾಬ್ರಿಗೆ ಓಟ್ ಹಾಕ್ಬಾರ್ದು ಅನ್ನೋಂಥ ಮಾತನ್ನ ಹೇಳ್ತಾರೆ. ಅಹಿಂದ ನಾಯಕ ಸಿದ್ದರಾಮಯ್ಯ ನೀವು ಸಾಬ್ರಿಗೆ ಓಟ್ ಹಾಕ್ಬೇಡಿ ಅಂತ ಇಲ್ಲಿ ಹೇಳ್ತಾರೆ. ಅಲ್ಲಿ ಪ್ರಖರ ಹಿಂದುತ್ವವಾದಿ ಬರ್ಲಿ ಕಾಂಗ್ರೆಸ್ಗೆ ಅಂತಾರೆ. ಏನ್ ನಡೀತಾ ಇದೆ ಸಿದ್ದರಾಮಯ್ಯ? ಕಾಂಟ್ರಾಸ್ಟ್ ಏನ್ ಗೊತ್ತಾ, ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಅಶೋಕ್ ಹೇಳಿದ್ದು, ಅವರು ಇಂಡೈರೆಕ್ಟ್ಲಿ ಮುಸ್ಲಿಂ ನಮಗೆ ಓಟ್ ಹಾಕಿ ಅಂತ ಆಹ್ವಾನ ಮಾಡ್ತಿದ್ದಾರೆ. ಮುಸ್ಲಿಮರನ್ನ ಎರಡನೇ ದರ್ಜೆ ಪ್ರಜೆಯಾಗಿ ನೋಡುವವರು, ಮುಸ್ಲಿಮರಿಗೆ ಟಿಕೆಟೇ ಕೊಡಲ್ಲ ಅನ್ನುವರು, ಮುಸ್ಲಿಂ ಮತ ಬೇಕು ಅಂತ ಹೇಳಿ ಅವರು ಆಡ್ತಾ ಇರೋದೇನು. ಸೊ ಮುಸ್ಲಿಮರಿಗೆ ಮೋಸ ಮಾಡಿದೆ ದಾವಣಗೆರೆಯಲ್ಲಿ. ಮುಸ್ಲಿಮರ ಅದರಲ್ಲಿ ಎರಡು ಮಾತಿಲ್ಲ ಸರ್, ಯಾಕಂದ್ರೆ ನಾನದ್ನು ಇದ್ ಮಾಡ್ತಾ ಇಲ್ಲ ಸರ್. ನಾನ್ ಹೇಳ್ತಾ ಇರೋದು, ಮುಸ್ಲಿಮರಿಗೆ ಮೋಸ ಮಾಡಿದ್ದಾರೆ ಅಂತ ಹೇಳುವ ನೈತಿಕತೆ ಬಿಜೆಪಿಗೆ ಆಗಿರುತ್ತೆ. ನೀವು ರಾಷ್ಟ್ರ ಮಟ್ಟದಲ್ಲಿ ಒಂದೇ ಒಟ್ಟಿಗೆ ಅವ್ರು ಹೇಳ್ಬೋದಲ್ಲ ಸರ್, ಅವ್ರು ಹೇಳ್ಬೋದು, ಅವ್ರು ನಾವು ಮುಸ್ಲಿಮ್ರಿಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿಲ್ಲ, ಮುಸ್ಲಿಮರಿಗೆ ಅವರು ಇದನ್ನು ಮಾಡಿಲ್ಲ, ಏನು ಹೇಳಿ ಅವ್ರ ಪರವಾಗಿ ರಾಜಕಾರಣ ಮಾಡಲ್ಲ. ಬಟ್ ಕಾಂಗ್ರೆಸ್ನವರು ನಾವು ಅಲ್ಪಸಂಖ್ಯಾತರ ಪರವಾಗಿ ಅಂತ ಇದೀವಿ ಅಂತ ಹೇಳೋರು ಟಿಕೆಟ್ ಕೊಟ್ಟಿಲ್ಲ, ಅದು ಮೋಸನೇ ಅಲ್ವಾ? ಕಾಂಟ್ರಾಕ್ಟ್ ಸರ್. ಇಡೀ ಬಿಜೆಪಿಯಲ್ಲಿ ನೀವು ಪಾರ್ಲಿಮೆಂಟ್ಗೆ ಒಂದೇ ಒಂದು ಮುಸ್ಲಿಮ್ ಟಿಕೆಟ್ ಕೊಡಲ್ಲ, ಒಂದು ಮಂತ್ರಿ ಮಾಡಿಲ್ಲ. ನಾನು ಇನ್ನೆಲ್ಲೋ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ, ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತರಿಗೆ ರಿಸರ್ವೇಶನ್ ಇದೆ ಸರ್. ಪಾಕಿಸ್ತಾನದಲ್ಲಿ ನಾಮಿನೇಟ್ ಮಾಡ್ತಾರೆ, ಅದಕ್ಕಿಂತ ಕಡೆ ಆಗ್ಬಿಟ್ಟು ನಾವು. ಸರ್, ಈಗ ನನಗೆ ಪ್ರಮುಖವಾದಂಥ ಪ್ರಶ್ನೆ ಕಾಡ್ತಾ ಇದೆ, ಅದು ನನ್ಗೆ ಕೇಳಲೇಬೇಕು. ಸಂಘಟನಾ ಚತುರ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ ಒಂದ್ ಕಡೆ, ಅಹಿಂದ ನಾಯಕ ಧೀಮಂತ ನಾಯಕ ಅನ್ನರಾಮಯ್ಯ ಸಿದ್ದರಾಮಯ್ಯ ಒಂದ್ ಕಡೆ, ಇವರಿಬ್ಬರ ಮಧ್ಯದಲ್ಲಿ 5 ಗ್ಯಾರಂಟಿಗಳು, ನುಡಿದಂತೆ ನಡೆದಿದ್ದೇವೆ, 3 ವರ್ಷ ಇವ್ರದ್ದು ಸರ್ಕಾರದ ಆಡಳಿತ.
ಇದಾದ ಮೇಲೂ ಇವ್ರದ್ದೇ 2 ಕ್ಷೇತ್ರಗಳನ್ನು ಬೈ ಎಲೆಕ್ಷನಲ್ಲಿ ಗೆಲ್ಲಕ್ಕೆ ಇಂಥ ದೀನ ಸ್ಥಿತಿಗೆ ಕಾಂಗ್ರೆಸ್ ಬರಲಿಕ್ಕೆ ಕಾರಣ ಏನು? ಒಂದು ಒಳಗಡೆ ಅಧಿಕಾರ ಹಂಚಿಕೆಯ ಇದು ಶುರುವಾಯ್ತಲ್ಲ, ಕಚ್ಚಾಟ ಅವತ್ತಿನಿಂದ ಪೀಪಲ್ ಆರ್ ಫೆಡ್ ಅಪ್. ಇಮೇಜ್ ಹೋಯ್ತು, ಅದು ಇಮೇಜ್ ನಾಶ ಆಯ್ತು. ದಿನ ಬೆಳಗ್ಗೆ ಎದ್ರೆ ಅಧಿಕಾರ ಹಂಚಿಕೆ ಯಾವಾಗ, ಈಗ ಹೋಯ್ತು. ಅಡ್ಮಿನಿಸ್ಟ್ರೇಷನ್ ಗಾನ್ ಟು ಡಾಗ್ಸ್, ಅಡ್ಮಿನಿಸ್ಟ್ರೇಷನ್ ಕೊಲಾಪ್ಸ್ ಆಯ್ತು, ಆಡಳಿತ ಯಂತ್ರ ಕುಸಿತ. ಯಾಕೆಂದ್ರೆ ನಾವು ಬಹಳ ಸಂದರ್ಭದಲ್ಲಿ ಚರ್ಚೆ ಮಾಡಿದ್ವಿ, IPS IAS ಗಳು ಇಂಥ ಅಸ್ಥಿರವಾದ ವಾತಾವರಣ ಬಂತು ಅಂದ್ರೆ ಅವ್ರು ಕೆಲಸನೇ ಮಾಡಲ್ಲ. ಅವರು ಅದು ನೀವು ಜಿಲ್ಲಾ ಲೆವೆಲ್ ಇಂದ ತಾಲೂಕ್ ಲೆವೆಲ್ ಇಂದ ಎಲ್ಲೂ ಕೆಲಸ ನಡೆಯಲ್ಲ. ಅಂತ ವಾತಾವರಣವನ್ನು ಸೃಷ್ಟಿ ಮಾಡಿದ್ ಯಾಕೆ? ಒಬ್ಬ ಅಧಿಕಾರ ಬಿಡಬೇಕು, ಒಬ್ಬರು ಅಧಿಕಾರ ಪಡ್ಕೋಬೇಕು. ಸೊ ಇದಕ್ಕಾಗಿ ಇವ್ರಿಗೆ ಭಯ ಶುರುವಾಗಿದೆ. ಅಂದ್ರೆ ನೀವು ಒಂದು ಕಡೆ ಈ ನೀವು ಎಂಟಿ ಇನ್ಕಂಬೆನ್ಸಿ ಅಂತ ಹೇಳ್ತೀವಲ್ವಾ, ಆ ಎಂಟಿ ಇನ್ಕಂಬೆನ್ಸಿ ಈಗಲೇ ಪ್ರಾರಂಭ ಆಯ್ತು. ಈ ಎಂಟಿ ಇನ್ಕಂಬೆನ್ಸಿಯನ್ನ ಹೊಡೆದಾಕೋದು ಗ್ಯಾರಂಟಿ ನಾವು ನಿನ್ನೆ ಚರ್ಚೆ ಮಾಡಿದ್ವಿ. ಆ ಗ್ಯಾರಂಟಿ ಏನಾದ್ರೂ ಹೆಲ್ಪ್ ಆಗಿ ಉಳಿಸುತ್ತಾ ಅನ್ನೋದು, ಆದ್ರೆ ಅವರಿಗೆ ಭಯ ಇದ್ದಂಗೆ ಕಾಣುತ್ತೆ. ಆ ಕಾರಣಕ್ಕಾಗಿ ಯತ್ನಾಳ್ ಅವರನ್ನ ಪ್ರಖರ ಹಿಂದುತ್ವವಾದಿ, ಈ ನಾಳೆ ಸಿಟಿ ರವಿ ಕರಿಬಹುದು, ನಾಳೆ ಪ್ರತಾಪ್ ಸಿಂಹನ್ ಕರಿಬಹುದು, ಕರಿಬಹುದು, ಪ್ರಮೋದ್ ಮುತಾಲಿಕ್ ಕರಿಬಹುದು. ನೋಬಡಿ ಎಕ್ಸ್ಪೆಕ್ಟೆಡ್. ಯಾರು ಸೆಕ್ಯುಲರ್ ಫೋರ್ಸಸ್ ಇದೆ ಅವ್ರು ಯಾರು ಸಿದ್ದರಾಮಯ್ಯ ಯತ್ನಾಳನ್ನ ಕಾಂಗ್ರೆಸ್ ಸಪೋರ್ಟ್ ಮಾಡುವಂತ ಕೇಳ್ತಾರೆ ಅಂತ ಯೋಚನೆ ಕನಸಿನಲ್ಲಿ ಕೂಡ ಮಾಡಕ್ ಸಾಧ್ಯ ಆಗಲ್ಲ. ಇದು ಸಿದ್ದರಾಮಯ್ಯನವರ ನೈತಿಕ ದಿವಾಳಿತನ ಅಂತ ಅನ್ಸುತ್ತಾ? ಹೇಳಕ್ಕಾಗಲ್ಲ. ಇದು ನೈತಿಕ ಅಲ್ಲ, ಸಾರಿ, ತಾತ್ವಿಕ. ತಾತ್ವಿಕ ನಮಗೆ ಸಾರಿ ಏನ್ ಗೊತ್ತಾ, ಅವರ ಓವರ್ ಆಲ್ ಅವರ ಸುತ್ತಮುತ್ತ ಇರೋರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಅವ್ರು ಯಾರು ಲೈಕ್ ಮಾಡ್ತಾರೆ, ಯಾರು ಅವ್ರ ಜೊತೆಗೆ ಇರ್ತಾರೆ. ಅಲ್ಲ, ಅದನ್ನ ಹೇಳ್ತೀನಿ ನಾನು ನಿಮ್ಗೆ. ಯಾಕಂದ್ರೆ ಮೊನ್ನೆ ನಮ್ಮ ಖ್ಯಾತ ಪತ್ರಕರ್ತರು ಹೋದಾಗ ಹೆಂಗಾಯ್ತು, ಆಮೇಲೆ RSS ಮುಖ್ಯಮಂತ್ರಿ ಕಚೇರಿಯನ್ನ ನಿಯಂತ್ರಿಸುತ್ತೆ ಅನ್ನೋ ಮಾತುಗಳು ಬಂದವು. ಅದಕ್ಕೆ ಸರಿಯಾಗಿ ಒಂದು ದೂರ ದಾಖಲಾಯ್ತು ಅನ್ನೋ ತರದ ಮಾತುಗಳು. ಅಲ್ಲಲ್ಲ, ಅದು ಮಜಾ. ನೀವು ಖ್ಯಾತ ಪತ್ರಕರ್ತರು ಬಂದಿರಲ್ಲ, ಅವ್ರು ಸಿದ್ದರಾಮಯ್ಯನವ್ರ ಜೊತೆ ನಿಂತು ಪುಸ್ತಕ ಕೊಟ್ಟು ಫೋಟೋ ಹಾಕಿದ ಮರುದಿನ RSS ಪ್ರಚಾರಕ ಮುಕುಂದ್ ಅವ್ರ ಬಗ್ಗೆ ಪ್ರೀತಿ ವ್ಯಕ್ತಪಡಿಸಿ ಅವ್ರ ಜೊತೆ ಫೋಟೋ ಹಾಕುತ್ತಾರೆ. ಅಂದ್ರೆ ಸಿದ್ದರಾಮಯ್ಯನವ್ರಿಗೆ ಆಗಿದ್ರೆ ಈ RSS ಸಂಬಂಧ ಇರುವವರು ಪ್ರಖರ ಹಿಂದುತ್ವವಾದಿಗಳು ಆಪ್ತರಾಗಕ್ಕೆ ಪ್ರಾರಂಭ ಆಗಿದ್ದಾರೆ. ಅವ್ರ ಮತ್ತೆ ಭಾಷಣ ಹೇಳ್ತಾರೆ, RSS ಕೊಡುಗೆ ಏನಿದೆ ಅಂತ ಕೇಳ್ತಾರೆ. ಅವ್ರೇನು ಕೊಡುಗೆ ಕೊಟ್ಟಿಲ್ಲ ಅಂದ್ರೆ ಅವ್ರ ಸಹವಾಸ ಇವ್ರಿಗೆ ಹಾಕ್ಬೇಕು. ಅಲ್ಲಲ್ಲ, ಅವ್ರು ವಾಟ್ ಐ ಬಿಲೀವ್, ಸಿದ್ದರಾಮಯ್ಯನವರನ್ನ ಇಷ್ಟಪಡೋರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ, ಯಾಕೆ ಯತ್ನಾಳ್ ಅವರನ್ನ ಕಾಂಗ್ರೆಸ್ಗೆ ಬೆಂಬಲ ಕೊಡಿ ಅಂತ ಆಹ್ವಾನ ಕೊಟ್ಟರು ಅನ್ನೋ ಬಗ್ಗೆ ಯು ಹ್ಯಾವ್ ಟು ಗಿವ್ ಎ ಕ್ಲಾರಿಫಿಕೇಶನ್ ಕೊಡ್ಲೇಬೇಕು. ಕ್ಲಾರಿಫಿಕೇಶನ್ ಕೊಡ್ಬೇಕು. ಅದು ಬಾಯಿ ತಪ್ಪು ಹೇಳ್ದ ಅಥವಾ ಮಾಧ್ಯಮಗಳು ತಪ್ಪಾಗಿ ಅರ್ಥೈಸಿದ್ವಾ, ಮಾಧ್ಯಮಗಳು ತಿರ್ಚಿದ್ವಾ, ಎಸ್ ಅಥವಾ ಪ್ರಶ್ನೆ ಕೇಳಿದಾಗ ಏನೋ ಹೇಳಕ್ ಹೋಗ್ಬಿಟ್ಟು ಏನೋ ಆಗ್ತಾ ಇದಲ್ಲ. ಬಟ್ ಯು ಹ್ಯಾವ್ ಟು ಕ್ಲಾರಿಫೈ. ಆದ್ರೆ ಯತ್ನಾಳಂತಹ ಪ್ರಖರ ಹಿಂದುತ್ವವಾದಿ ಬೆಂಕಿ ಹಚ್ಚುವ ರಾಜಕಾರಣಿಯನ್ನ ಅವರು ನಿಜವಾಗಿ ಬೆಂಬಲ ಕೊಡುವಂತ ಆಹ್ವಾನ ಕೊಟ್ಟಿದ್ದಾರೆ ಅಂತಂದ್ರೆ ಕರ್ನಾಟಕದ ಸೆಕ್ಯುಲರ್ ಫೋರ್ಸಸ್ ಅವ್ರನ್ನ ಕ್ಷಮಿಸಲ್ಲ. ಎಸ್ ಸರ್, ಥ್ಯಾಂಕ್ ಯು ಭಟ್ರೆ. ನೋಡಿದ್ರಲ್ಲ ವೀಕ್ಷಕರೇ, ಸಿದ್ದರಾಮಯ್ಯನವರು ಯಾಕೋ ತಾತ್ವಿಕವಾಗಿ ದಿವಾಳಿ ಆಗೋತ್ತ ಹೊರಟಿದಾರ ಅನ್ನೋದು. ಯಾಕಂದ್ರೆ ಅಹಿಂದ ನಾಯಕ ಸಿದ್ದರಾಮಯ್ಯನವರಿಂದ ಇದನ್ನ ಯಾವುದೇ ಕಾರಣಕ್ಕೂ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲ ರೀ, ನಿಮ್ಗೆ ಒಂದು ಸ್ಥಾನ ಗೆಲ್ಲಿಲ್ಲ ಅಂದ್ರೆ ನಿಮ್ಮ ಸರ್ಕಾರ ಏನಾದ್ರು ಬಿದ್ದೋಗ್ಬಿಡುತ್ತಾ? ನೀವು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋದೇನಾದ್ರೂ ಇದೆಯಾ? ಏನೂ ಇಲ್ಲ ತಾನೆ. ಆಫ್ಟರ್ ಆಲ್ ಒಂದು ಸೀಟ್ ಗೆಲ್ಲಕ್ಕೆ ನೀವು ಯತ್ನಾಳ್ ಅಂತ ಪ್ರಖರ ಹಿಂದುತ್ವವಾದಿಯನ್ನ ನಿಮ್ಮ ಸಿದ್ಧಾಂತಕ್ಕೆ ವಿರುದ್ಧವಾಗಿರೋರನ್ನ ಕರೆದು ಸಪೋರ್ಟ್ ಕೇಳ್ತೀರಾ ಅಂದ್ರೆ ರಾಜ್ಯದ ಜನ ಈ ವಿಚಾರನ ಯಾವ ರೀತಿ ಪರಿಗಣಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಇದಾಗಿತ್ತು ಖ್ಯಾತ ಪತ್ರಕರ್ತರು ಮತ್ತು ಫೋಕಸ್ ಟಿವಿ ಎಡಿಟೋರಿಯಲ್ ಡೈರೆಕ್ಟರ್ ಶ್ರೀ ಶಶಿಧರ್ ಭಟ್ ಅವರ ಜೊತೆಗಿನ ವಿಶೇಷ ಸಂವಾದ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ಈ ಸಿದ್ದರಾಮುಲ್ಲಾ ಖಾನ್ ಅಂತ ಪ್ರಾರಂಭ ಮಾಡಿದ್ದೆ ಯತ್ನಾಳ್. ಸಿದ್ದರಾಮಯ್ಯ ಮತ್ತು ಯತ್ನಾಳ್ ನಡುವಿನ ಸಂಬಂಧ ಇದೆಯಲ್ಲ, ಅದು ಮೇಲೆ ನೋಡುವಷ್ಟು ಸರಳವಾಗಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿಲ್ಲ. ಚುನಾವಣೆಯನ್ನು ಗೆಲ್ಲುವುದಕ್ಕೆ ಯಾರ ಜೊತೆಗಾದರೂ ನಾವು ಕಾಂಪ್ರಮೈಸ್ ಮಾಡ್ಕತ್ತೀವಿ ಅನ್ನುವುದೇ ಅಪಾಯಕಾರಿಯಾದ ಸ್ಟ್ಯಾಂಡರ್ಡ್. ಈಗ ಬಾಗಲಕೋಟೆಯಲ್ಲಿ ಮೊನ್ನೆ ನಡೆದಂಥ ಶಿವಾಜಿ ಮಹಾರಾಜರ ಮೆರವಣಿಗೆ ವಿಚಾರದಲ್ಲಿ ನಡೆದಂಥ ಗಲಾಟೆ ಆಗಿರ್ಬೋದು. ಆ ಘಟನೆ ಆದಮೇಲೆ ಯತ್ನಾಳ್ ಆ ಘಟನೆಯನ್ನು ಕಾಂಗ್ರೆಸ್ ವಿರುದ್ಧ ಯಾವ ರೀತಿ ತಿರುಗಿಸಬೇಕು ಅನ್ನೋದ್ರಲ್ಲಿ ಯತ್ನಾಳ್ ಪಾತ್ರ ಎಷ್ಟಿತ್ತು ಅನ್ನೋದು ಎಲ್ರಿಗೂ ಗೊತ್ತಿದೆ. ಅವರು ಮಾತನಾಡಬೇಕಾದ್ರೆ ಮೊದಲು ಮುಸ್ಲಿಂ ಟಾರ್ಗೆಟ್ ಮಾಡ್ತಾರೆ, ಅಲ್ಪಸಂಖ್ಯಾತರ ಟಾರ್ಗೆಟ್ ಮಾಡ್ತಾರೆ. ಅಲ್ಪಸಂಖ್ಯಾತರು ನಮಗೆ ಬೇಡ ಅಂತಾರೆ. ಹೌದು, ಮುಖ್ಯಮಂತ್ರಿ ಆದ್ರೆ ನಾನು ಎಲ್ಲ ಡಿಶುಮ್ ಅಂತ ಅಂತಾರೆ. ಮಂಡ್ಯದಲ್ಲಿ ಶೋಭಾಯಾತ್ರೆಗೆ ಹೋಗಿ ಅಲ್ಲಿ ಆಡಿರುವ ಮಾತು ಬೆಂಕಿ ಹಚ್ಚೋದು ಸಮಾಜದಲ್ಲಿ. ಹಿಂದೂ ಮುಸ್ಲಿಂ ಒಡಕನ್ನ ಪ್ರತಿ ಸಂದರ್ಭದಲ್ಲಿ ಅದು ವೈಡನ್ ಆಗೋ ಹಂಗೆ ಮಾಡೋದು.
ಅಹಿಂದ ನಾಯಕ ಸಿದ್ದರಾಮಯ್ಯನವರಿಂದ ಇದನ್ನ ಯಾವುದೇ ಕಾರಣಕ್ಕೂ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲ ರೀ, ನಿಮ್ಗೆ ಒಂದು ಸ್ಥಾನ ಗೆಲ್ಲಿಲ್ಲ ಅಂದ್ರೆ ನಿಮ್ಮ ಸರ್ಕಾರ ಏನಾದ್ರು ಬಿದ್ದೋಗ್ಬಿಡುತ್ತಾ? ನೀವು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋದೇನಾದ್ರೂ ಇದೆಯಾ? ಒಂದು ಸೋಲಿನ ಭಯ ಮುಖ್ಯಮಂತ್ರಿಗಳಿಗೆ ಕಾಡ್ತಾ ಇದೆಯಾ?